ಇದು ಶ್ರೇಯಾ ವ್ಲಾಗ್ಸ್. ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಸ್ವಲ್ಪ ಲೈಟಾಗಿರಲಿ ಅಂತ ಕುಕುಂಬರ್, ಆ್ಯಪಲ್ ಆ್ಯಂಡ್ ಬ್ರೆಡ್ ಟೋಸ್ಟ್ನ ಮಾಡ್ಕೊಂಡಿದ್ದೆ. ಬ್ರೆಡ್ ಟೋಸ್ಟ್ ಜಾಸ್ತಿ ತಿನ್ನೋಕ್ಕಾಗಲ್ಲ, ಹಾಗಾಗಿ ಒಂದೆರಡು ತಿಂದೆ. ಇದಾದಮೇಲೆ ಸ್ವಲ್ಪ ಔಟ್ಸೈಡ್ ಹೋಗೋದಿತ್ತು, ತರಕಾರಿ ಎಲ್ಲ ತೊಗೊಬರ್ಬೇಕಿತ್ತು. ಅದಕ್ಕೆ ಇಲ್ಲಿ ಬಂದಿದ್ದೀನಿ. ತರಕಾರಿ ಎಲ್ಲ ಫ್ರೆಶ್ ಆಗಿತ್ತು, ಪರವಾಗಿಲ್ಲ. ಒಂದೊಂದು ಸತಿ ಚೆನ್ನಾಗೇ ಇರೋದಿಲ್ಲ. ಇವತ್ತೇನೋ ನೀಟಾಗಿ ಫ್ರೆಶ್ ಆಗಿತ್ತು ಎಲ್ಲ ತರಕಾರಿಗಳು. ಸೊ ಏನೇನು ಬೇಕೆಲ್ಲ ತರಕಾರಿನ ತಗೊಂಡೆ. ತುಂಬ ರಶ್ ಇರುತ್ತೆ ಗೈಸ್. ಮುಂಚೆ ಎಲ್ಲ ಸ್ವಲ್ಪ ಬಿಲ್ಲಿಂಗೆಲ್ಲ ಆ ಸೈಡ್ ಇತ್ತು, ಇವಾಗ ಮಿಡಲ್ಲಿಗೆ ಹಾಕೋಬಿಟ್ಟಿದ್ದಾರೆ. ತುಂಬ ರಶ್ ಇರುತ್ತೆ. ಈಗ ಜೊತೆಗೆ ಫಸ್ಟೆಲ್ಲ ಗ್ರಾಸರೀಸ್ ಇರಲಿಲ್ಲ, ತರಕಾರಿ ಜೊತೆ ಗ್ರಾಸರೀಸ್ ಕೂಡ ಮಾರ್ತಾರೆ. ಜನಗಳು ನಾವು ಕೇಳಬೇಕಾ? ಅದಿಲ್ಲಿ ತರಕಾರಿ ತೊಗೊಳಕ್ಕೆ ಹೋದಾಗ ಅಲ್ಲೂ ಏನಾದರೂ ತೊಗೋಬೇಕನ್ಸುತ್ತೆ. ನಾನು ಸ್ವಲ್ಪ ಐಟಮ್ಸ್ ತೊಗೊಬಂದೆ, ಇಲ್ಲಿ ತೋರಿಸ್ತಿದ್ದೀನಿ ನೋಡಿ. ಆರೆಂಜಸ್ ತೊಗೊಂಡೆ, ಆ್ಯಪಲ್ಸ್ ತೊಗೊಂಡೆ, ಆಮೇಲೆ ಕ್ಯಾರೆಟ್ ತೊಗೊಂಡಿದ್ದೀನಿ. ಕ್ಯಾರೆಟ್ ಕೂಡ ಫ್ರೆಶ್ ಇತ್ತು ತುಂಬ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದಾದಮೇಲೆ ಬಿಡಿ ಕರಿಬೇವು, ಬಟಾಣಿ, ಮೆಣಸಿನ್ಕಾಯಿ, ಸೊ ಹೀಗೆ ಇವೆಲ್ಲ ತೊಗೊಂಡಿದ್ದೀನಿ. ಅದೇ ಗ್ರಾಸರೀಸ್ ಹೇಳಿದ್ನಲ್ಲ ನೋಡಿ, ಇಲ್ಲಿ ಬೆಲ್ಲ ತೊಗೊಂಡಿದ್ದಾಯಿತು. ಈಗ ಅದು ಅಲ್ಲಿ ಇಟ್ಟಿರಲಿಲ್ಲ ಗ್ರಾಸರೀಸ್ ಎಲ್ಲ ಅಂದರೆ ಸುಮ್ಮನೆ ಬರ್ತಿದ್ವೇನೋ. ಇವಾಗ ಹೋಗಿದ್ವಲ್ಲ, ಅದು ತೊಗೊಂಡು, ಬೆಲ್ಲ ತೊಗೊಂಡು, ಕಡಲೆಬೀಜ ತೊಗೊಂಡು, ಆಮೇಲೆ ರೈಸ್ ಕೂಡ ತೊಗೊಂಡೆ. ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಡಬೇಕು. ಸ್ವಲ್ಪ ಕ್ಲೀನ್ ಮಾಡಿ ಎತ್ತಿಟ್ಕೋತೀನಿ, ಇನ್ನು ಮಿಕ್ಕಿದ ಆಮೇಲೆ ಕ್ಲೀನ್ ಮಾಡ್ಕೋತೀನಿ. ಸೌತೆಕಾಯಿ ಕೂಡ ತೊಗೊಂಡೆ. ಚಳಿ ಇದೆ, ಬಟ್ ಅದೆಲ್ಲ ತಿನ್ಬೇಕು ಅನ್ಸಲ್ಲ. ಬಟ್ ಸ್ಟಿಲ್ ನಾವು ಈ ಟೈಮಲ್ಲಿ ತಿನ್ನಬೇಕು, ಸ್ಕಿನ್ಗೆ ಮತ್ತು ಹೆಲ್ತ್ಗೆ ಒಳ್ಳೆಯದು. ಹಾಗೆ ಚಿಕನ್ ಮತ್ತು ಫಿಶ್ ಕೂಡ ತೊಗೊಬಂದಿದ್ದೆ. ಇಲ್ಲಿ ಚಿಕನ್ ಬಿರಿಯಾನಿನ ಮಾಡ್ಕೋತಾ ಇದ್ದೀನಿ ಮಧ್ಯಾಹ್ನಕ್ಕೆ ಅಂತ. ಇಲ್ಲಿ ಮಸಾಲೆ ಎಲ್ಲ ಹಾಕಿ ಚಿಕನ್ ಬೇಯಿಸ್ತಿದ್ದೀನಿ. ಈ ಕಡೆ ರೈಸ್ನೆಲ್ಲ ವಾಶ್ ಮಾಡಿಕೊಂಡು ನೆನೆಯೋಕೆ ಇಟ್ಟಿದ್ದೀನಿ ರೈಸ್ನ. ಈಗ ಬಿರಿಯಾನಿ ಮಸಾಲೆ ಎಲ್ಲ ಕುದಿಯೋಕ್ಕೆ ಬಂದಿದೆ. ಇವಾಗ ನಾನು ಇದಕ್ಕೆ ಸಾಲ್ಟ್ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡ್ತೀನಿ. ಕುದೀತಾ ಬರ್ತಾಯಿದೆ ನೋಡಿ, ಆಯಿಲೆಲ್ಲ ಮೇಲೆ ಬರ್ತಿದೆ ಅಲ್ವಾ. ಇವಾಗ ಏನು ಮಾಡಬೇಕು, ಅಕ್ಕಿ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ನೀರೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಕುಕ್ಕರ್ ವಿಷಲ್ ಹಾಕ್ಸೋಣ. ಈ ಕಡೆ ಅದು ವಿಷಲ್ ಆಗಲಿ, ಅಲ್ಲಿವರೆಗೂ ಫಿಶ್ನೆಲ್ಲ ಮ್ಯಾರಿನೇಟ್ ಮಾಡಿ ಇಟ್ಕೋತೀನಿ. ನಾನಿಲ್ಲಿ ಫ್ರೈ ಮಾಡ್ಕೋತಿದ್ದೀನಿ, ಸಾಂಬಾರೇನು ಬೇಡ ಅನ್ನಿಸ್ತು. ಸೊ ಫ್ರೈ ತಿನ್ಬೇಕು ಅನ್ನಿಸ್ತಿತ್ತು. ಬಾಂಗ್ಡೆ ಮೀನು ತಗೊಬಂದಿದ್ದೆ. ಇದನ್ನು ಮಸಾಲೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ನೆನೆಯೋಕೆ ಇಟ್ಟಿದ್ದೆ. ಆಮೇಲೆ ಒಂದು 10 ನಿಮಿಷದವರೆಗೂ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಫಿಶ್ ಫ್ರೈಗೆ ನೆನೆಸಿದ್ನಲ್ಲ ಅದನ್ನೆಲ್ಲ. ಆಮೇಲೆ ತೆಗೆದು ಇನ್ನು ಸ್ವಲ್ಪ ಹೊತ್ತು ಅದನ್ನು ಬಿಸಿ ಆಗೋಗಿ ಬಿಟ್ಬಿಟ್ಟು ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಬಾಂಗ್ಡೆ ಮೀನು ಫ್ರೈ ಯಾರ್ಯಾರಿಗೆ ಇಷ್ಟ ಇದೆ ಕಮೆಂಟಲ್ಲಿ ಹೇಳಿ ಗೈಸ್. ಒಬ್ಬೊಬ್ಬರಿಗೆ ಫಿಶ್ಶೇ ಇಷ್ಟ ಆಗಲ್ಲ ಅಂತ ಅಂದ್ಕೋತೀನಿ. ಚಿಕನ್ನು ಮತ್ತು ಮಟನ್ ಜಾಸ್ತಿ ಇಷ್ಟಪಡ್ತಾರೆ, ಒಬ್ಬೊಬ್ಬರು ಸೀ ಫುಡ್ಸ್ ಎಲ್ಲ ತುಂಬ ಇಷ್ಟಪಡ್ತಾರೆ. ನನಗೆ ಫಿಶ್ ಅಂದರೆ ತುಂಬ ಇಷ್ಟ, ಸೊ ಅದಕ್ಕೆ ತೊಗೊಬಂದಿದ್ದೆ. ಬೇಗ ಕೂಡ ಬೆಂದ್ಬಿಡುತ್ತೆ ಬಾಂಗ್ಡೆ ಮೀನಲ್ವಾ, ಜಾಸ್ತಿ ಹೊತ್ತೇನು ಡೀಪ್ ಫ್ರೈ ಬೇಕಾಗೋದಿಲ್ಲ. ಸೊ ಅದನ್ನೆಲ್ಲ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಕುಕ್ಕರೆಲ್ಲ ವಿಷಲ್ ಹಾಕಿ ಆಯಿತು. ಇದರ ಆರಿತ್ತು ಕುಕ್ಕರು. ಇವಾಗ ತೆಗೆದು ನೋಡಿದೆ, ಸ್ಮೆಲ್ ಅಂತೂ ಸಖತ್ತಾಗಿತ್ತು. ಸೊ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ಬಿರಿಯಾನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಅದರಲ್ಲೂ ಬಾಸ್ಮತಿ ರೈಸ್ ಹಾಕಿ ಮಾಡಿದಾಗಂತೂ ಆ ಬಾಸ್ಮತಿ ರೈಸ್ ಸ್ಮೆಲ್ಲೇ ಅಷ್ಟು ಟೆಂಪ್ಟಿಂಗ್ ಆಗಿರುತ್ತೆ, ಅಷ್ಟು ಇಷ್ಟ ಆಗುತ್ತೆ ಬಿರಿಯಾನಿಗೆ ಬಾಸ್ಮತಿ ರೈಸ್ ಇದ್ದರೆ. ಸೊ ನಾನೀಗ ಬಿರಿಯಾನಿ ಜೊತೆಗೆ ಫಿಶ್ ಫ್ರೈ ಹಾಕ್ಕೊಂಡು ತಿಂತಾಯಿದ್ದೀನಿ. ಆ್ಯಕ್ಚುಲಿ ಕಬಾಬ್ ಮಾಡ್ತಾರೆ, ಬಟ್ ರೀಸೆಂಟಾಗಿ ಕಬಾಬ್ ಮಾಡಿದ್ದೆ, ಹಾಗಾಗಿ ಅದೇನು ಮಾಡ್ಕೊಳ್ಳಿಲ್ಲ. ಫಿಶ್ ಫ್ರೈ ಮತ್ತು ಬಿರಿಯಾನಿನ ಮಾಡಿಕೊಂಡೆ. ಸೊ ಇದಾದಮೇಲೆ ಇನ್ನೊಂದು ಸ್ವಲ್ಪ ಕೆಲಸ ಉಳಿದಿತ್ತಲ್ಲ ಗೈಸ್, ಮೆಣಸಿನ್ಕಾಯಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕಲ್ಲ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಫ್ರಿಜ್ಜಿಗೆಲ್ಲ ಎತ್ತಿಟ್ಕೋತಾ ಇದ್ದೆ. ಇಲ್ಲೆಲ್ಲ ಇಷ್ಟು ಕಸ ಬಿದ್ದಿದೆ, ಕಸ ಬಂದಾಗ ಹಸಿ ಕಸಕ್ಕೆ ಹಾಕಬೇಕು. ಸಂಜೆ ಆಯಿತು. ಅಷ್ಟರಲ್ಲಿ ಸಂಜೆ ಸ್ವಲ್ಪ
ಲೆಮನ್ ಟೀ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಲೈಟ್ ಫೀಲ್ ಆಗುತ್ತೆ ಲೆಮನ್ ಟೀ ಕುಡಿದ್ರೆ, ಹಾಗಾಗಿ ಲೆಮನ್ ಟೀ ಮಾಡಿಕೊಂಡೆ. ನೈಟ್ ಏನು ಬಟಾಣಿ ಎಲ್ಲ ನೆನೆಸ್ಬೇಕಿತ್ತು, ಯಾಕಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಬೇಕಾಗುತ್ತಲ್ಲ. ಮಟರ್ ಪನ್ನೀರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬ್ರೇಕ್ಫಾಸ್ಟ್ಗೆ. ಸೊ ಅದಕ್ಕೆ ಈಗ ರಾತ್ರಿನೇ ಬಟಾಣಿ ನೆನೆಸಿಡ್ಬೇಕಲ್ವಾ, ಸೊ ನಾಳೆಗೆ ಮಾಡ್ತೀನಿ, ಇವತ್ತಲ್ಲ. ಅದಕ್ಕೆ ಬಟಾಣಿ ತೊಗೊಂಡಿದ್ದೀನಿ. ಸೊ ಬಟಾಣಿನ ನೆನೆಸ್ಬಿಟ್ಟು ನಾಳೆ ಮಟರ್ ಪನ್ನೀರ್ ಮಾಡೋದು. ಓಕೆನಾ? ಇದನ್ನು ಸ್ವಲ್ಪ ತೊಳಿಬೇಕು, ಸ್ವಲ್ಪ ತೊಳ್ಕೊತೀನಿ ಇವಾಗ. ನೀಟಾಗಿ ಬಟಾಣಿನ ತೊಳ್ಕೊತಾ ಇದ್ದೀನಿ ವಯಸ್ಸಲ್ಲಿ. ಅದೆಲ್ಲ ತೊಳೆದ್ಬಿಟ್ಟು ಆಮೇಲೆ ಕುಡಿಯೋ ನೀರಿನಲ್ಲಿ ಅದನ್ನು ನೆನೆಯೋಕೆ ಇಡಬೇಕು. ತೊಳೆದಳೆ ಹಾಗೆ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ ಎಲ್ಲ. ಅದಕ್ಕೆ ಇವಾಗ ನೀರು ಹಾಕೋತೀನಿ. ಓಕೆ, ಇದಕ್ಕೆ ನೀರು ಹಾಕಿದ್ದೀನಿ. ಸಂಕ್ರಾಂತಿಗೆ ಯಾರೆಲ್ಲ ಕೊಬ್ಬರಿ ಬೆಲ್ಲ ರೆಡಿ ಮಾಡ್ಕೋತಾ ಇದ್ದೀರಾ? ಹಿಂದಗಡೆ ಇದನ್ನು, ಸೊ ಇದನ್ನು ನಾನು ಹಾಗೆ ಮಾಡ್ತೀವಿ, ಯಾಕಂದರೆ ಇದರಲ್ಲೇ ಜಾಸ್ತಿ ಫೈಬರ್ ಅಂಶ ಇರೋದೆಲ್ಲ, ಇದನ್ನು ರಿಮೂವ್ ಮಾಡೋದಿಲ್ಲ. ಕೊಬ್ಬರಿನೆಲ್ಲ ನಾವು ಒಣಗಿಸಿ ಹೆಚ್ಚಲ್ಲ, ತುಂಬ ಕಷ್ಟ ಆಗುತ್ತೆ. ಈ ಹಸಿ ಇದ್ದಾಗಲೇ ಹೆಚ್ಕೋತೀನಿ. ಕೊಬ್ಬರಿನ ಹೆಚ್ಚ್ತಾ ಇದ್ದೀನಿ ಗೈಸ್. ಬೆರಳಲ್ಲಿ ಎಷ್ಟು ನೋವು ಬಂದ್ಬಿಡುತ್ತೆ ಕೊಬ್ಬರಿ ಹೆಚ್ಚಬೇಕಾದ್ರೆ ಅಲ್ವಾ. ಕಷ್ಟ ಇದೆ ಕೊಬ್ಬರಿ ಹೆಚ್ಚೋದು. ಈಸಿ ಮೆಥಡ್ ಏನಾದರೂ ಇದೆಯಾ? ಯಾರಿಗಾದ್ರೂ ಗೊತ್ತಿದೆಯಾ? ಹೇಳಿ ನೋಡೋಣ. ಈಸಿ ಮೆಥಡ್ ಇದ್ದರೆ ಕೊಬ್ಬರಿ ಹೆಚ್ಚೋದಕ್ಕೆ. ರಾತ್ರಿ ಊಟ ಆದಮೇಲೆ ಒಂದು 10 ನಿಮಿಷ ವಾಕ್ ಮಾಡೋದು, ಮಾಡಿಬಿಟ್ಟು ಮಲ್ಕೊಳ್ಳೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಕೀಪ್ ಸಪೋರ್ಟಿಂಗ್.